ಆದರೆ ಪಾಪವ ಮಾಡುವುದಿದ್ದರೆ ಪುಣ್ಯದಿಟ, ಪಾಪ ಮಾಡದಂತೆ ಇರುವುದೇ ಪುಣ್ಯದ ಕೆಲಸ ಎಂದು ಯಾದಗಿರಿ ಜಿಲ್ಲೆಯ ಬೆನಕಹಳ್ಳಿಯ ಶ್ರೀ ಒಂದೆರಡು ನಿಮಿಷ ನಾವೆಲ್ಲ ಮನಸ್ಸನ್ನು ಶುದ್ಧೀಕರಣಗೊಳಿಸಿಕೊಂಡು ಒಬ್ಬ ಮಹಾಪುರುಷ ಮನೆಗೆ ಬರ್ತಾನೆ ಅಂದರೆ ಮನೆಯ ಶುಚಿಗೊಳಿಸುವುದು ವಾಡಿಕೆ. ನಾವು ಪರಮಾತ್ಮನನ್ನು ನಮ್ಮ ಹೃದಯಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಅದಕ್ಕೆ ನಮ್ಮ ಮನಸ್ಸು ಸ್ವಚ್ಛ ಇರುವುದು ಅಷ್ಟೇ ಅವಶ್ಯ. ಇಂಥ ವೇದಿಕೆಗಳು ಸಾವಿರಾರು ಆಗ್ತಾವ. ಅದಕ್ಕೆ ನನ್ನ ಮನವಿ ಏನಂತಂದರೆ, ಎರಡೂ ತಾಲೂಕು, ಇವತ್ತು ಯಲಬುರ್ಗಾ ತಾಲೂಕು ಮತ್ತು ಕುಷ್ಟಗಿ ತಾಲೂಕಿನಲ್ಲಿ ಅನೇಕ ಜನ ಶರಣರು ಈ ಕೈಂಕರ್ಯದಲ್ಲಿ ತೊಡಗ್ಯಾರ. ಮತ್ತು ಅದನ್ನು ಸುಮ್ಮನೆ ನಾನು ಸರ್ವೆ ಮಾಡ್ತಿರ್ತೀನಿ. ನನಗೂ ಇವತ್ತು ಭಾಳಷ್ಟು ಉಪನ್ಯಾಸಕನಾಗಿ, ಅಧ್ಯಾಪಕನಾಗಿ ಬೇರೆ ಬೇರೆ ಶರಣರೊಟ್ಟಿಗೆ ಆ ಒಂದು ಅವಕಾಶವನ್ನು ಅನೇಕ ಜನ ಒದಗಿಸಿಕೊಟ್ಟಾಗ ಅಲ್ಲಿ ಹೋಗಿ ಮಾತನಾಡಿ ಮನೆಗೆ ಹೋದ್ಮೇಲೆ ಮತ್ತೆ ಚಿಂತೆ ಮಾಡ್ತೀನಿ, ಯಾರಿಗೆ ಹೇಳಿದೆ, ಏನು ಹೇಳಿದೆ, ಯಾಕೆ ಹೇಳಿದೆ ಅನ್ನುವಂಥ ಪ್ರಶ್ನೆ ಪ್ರಾರಂಭ ಆಗುತ್ತೆ. ಇಲ್ಲಿ ನೋಡ್ರಿ, ಶರಣರು ಅಂದ್ರೆ ಎಲ್ಲಿರಬೇಕು, ಯಾರಿಗೆ ಯುವಕರದರ ಅವ್ರಿಗೆ ಇದನ್ನು ಬೋಧಿಸಬೇಕಾಗೈತೆ. ಇನ್ನೇನು ನಾವು ಸಮೀಪದೀವಿ ಅಂಥ ಶರಣರ ಹತ್ರ ಇದನ್ನು ಚರ್ಚೆ ಮಾಡಿ ಏನು ಉಪಯೋಗ ಅನ್ನುವಂಥದ್ದು ನನಗೆ ಪ್ರಶ್ನೆಯಾಗಿ ಕಾಡ್ತತೆ. ಮನೆಯಲ್ಲಿ ಮಕ್ಕಳು, ಮನೆಯಲ್ಲಿ ಯುವಕರು, ಅವರು ಇವತ್ತು ಶರಣರಾಗ್ತಾ ಇಲ್ಲ, ಅವ್ರ ದಾರಿ ಬೇರೆ ಆಗಿದೆ. ಇವತ್ತು ನನಗೆ ಈ ಸಂದರ್ಭ ಏನೈತಲ್ಲ, ಇದನ್ನು ಹಳ್ಳಿಗಳಿಗೆ ಇವತ್ತು ತಲುಪಿಸ್ಬೇಕಾಗಿದೆ. ಯಾಕೆಂದರೆ ಹಿರಿಯರಾದಂಥವ್ರು, ವಯಸ್ಸರಾದಂಥವ್ರು ಒಂದು 4 ವಚನ ಹೇಳಿ ಅದರ ಅರ್ಥ ಹೇಳಿ, ಹಿಂಗೆ ಶರಣರಾಗ್ರಪ್ಪ, ಹಿಂಗಿರ್ರಪ್ಪ ಆಯಿತು. ಇರೋರು ಯಾರು? ಎಷ್ಟು ಮಾಡಿದ್ರೇನಿದು? ನಾನು ಅದನ್ನು ಭಾಳಷ್ಟು ನಮಗೆ ಇವತ್ತು ಶರಣರಾಗಿರ್ತಕ್ಕಂಥ ಶರಣಪ್ಪ ವಕೀಲರು ಅನೇಕ ಜನರಿಗೆ ನಮಗೆ ಈ ಸಂಸ್ಕಾರ ಕೊಟ್ಟರು, ಮಠಗಳಿಗೆ ಕರ್ಕೊಂಡೋದ್ರು, ಆ ಪೂಜ್ಯರಿಂದ ನಮಗೆ ಉಪದೇಶ ಮಾಡಿಸಿದರು, ಅವರ ತತ್ವಗಳನ್ನು ನಮಗೆ ತಲುಪಿಸಿದರು. ಆದರೆ ನಮ್ಮ ಮಕ್ಕಳು, ನಮ್ಮ ಯುವಕರು ಈ ಕಡೆ ಬರ್ತಿಲ್ಲಲ್ಲ, ಅದು ಇವತ್ತು ನಮ್ಮನ್ನು ಚಿಂತಿತರನ್ನಾಗಿ ಮಾಡಿದೆ. ಅದಕ್ಕೆ ಇಂಥ ಸಂದರ್ಭದಲ್ಲಾದರೂ ಕೂಡ ನಾವು ಪುಣ್ಯ ಸ್ಮರಣೆಯ ನೆಪದಲ್ಲಿ ಇವತ್ತು ಹನುಮಂತಪ್ಪ ಅವರ ಕುಟುಂಬ ವರ್ಗದವರು ನಾವೆಲ್ಲರೂ ಸೇರಿಕೊಂಡು ಇವತ್ತು ಶರಣ ತತ್ವ ಅಂದ್ರೇನು, ಶರಣ ಸಿದ್ಧಾಂತ ಅಂದ್ರೇನು, ಮತ್ತು ನಾವು ಹೇಗೆ ಇವತ್ತು ಬದುಕಬೇಕು, ಮತ್ತು ಅದನ್ನು ಭಾಳ ಕ್ಲಿಷ್ಟಗೊಳಿಸಿ ವಚನ ಹೇಳಿ ಸಂಕೀರ್ಣಗೊಳಿಸಿ ನಿಮ್ಗೆ ಯಾರಿಗೂ ನಾನು ಕಿರಿಕಿರಿ ಮಾಡೋದಕ್ಕೆ ಹೋಗೋಂಗಿಲ್ಲ. ಭಾಳ ಸರಳ ಐತೆ. ನೀನು ಬದುಕೋದಕ್ಕೆ ಅವಕಾಶ ಮಾಡಿಕೊಡು. ಮತ್ತು ಶರಣ ತತ್ವ ಅಂದ್ಕೊಳ್ಳೇ ಸಂಸಾರಿಯಾಗಿರು. ಅಲ್ಲಿ ಅಂತಂದ್ರೆ ಆಧ್ಯಾತ್ಮದ ಕಡೆಗೆ ಸ್ವಲ್ಪ ಗಮನ ಇರಲಿ. ಶಿವನ ಬಗ್ಗೆ ನಿನಗೆ ಅರಿವು ಬೇಕು, ತಿಳುವಳಿಕೆ ಬೇಕು, ಅನುಭವ ಬೇಕು. ಅದನ್ನು ನೀನು ತಲುಪಬೇಕಂದ್ರೆ ಒಂದಷ್ಟು ಮಾರ್ಗಗಳನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಮತ್ತು ಅವರು ಭಾಳ ಸರಳ ಹೇಳಿದ್ರು ಅದನ್ನು. ನಾವು ಇವತ್ತು ಏನು ಮಾಡಕತ್ತೀವಿ, ಬೇರೆ ಬೇರೆ ತತ್ವ ಸಿದ್ಧಾಂತಗಳನ್ನು ಹೇಳ್ತಾ, ಬೇರೆ ತತ್ವ ಸಿದ್ಧಾಂತಗಳು ಹೇಗಿಲ್ಲಿ ಉರುವಡಿಯುವಂಥ ಕೆಲಸಗಳಾಗ್ತಾವಲ್ಲ, ಅದನ್ನು ಹೇಳ್ತಾ ಅದರಿಂದ ಯುವಕರು, ವಿದ್ಯಾವಂತರು ದೂರ ಸರಿಯೋಂಗೆ ಮಾಡಕತ್ತೀವಿ. ಯಾಕಂದರೆ ಹೇಳಿದಂತೆ ಬಾಳಂಗಲ್ಲ. ಈ ತತ್ವ ಏನೈತಲ್ಲ, ಇಲ್ಲಿದ್ದಂಥ ಶರಣರು ಕೋಪ ಮಾಡ್ಕೋಬೋದು, ಅಥವಾ ನನ್ನನ್ನು ಕುರಿತು ಏನಾದರೂ ಒಂದು ಮಾತು ಹೇಳ್ಬೋದು. ಆದರೆ ಇದನ್ನು ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಇದು ಆಚರಣೆ ಯೋಗ್ಯ ತತ್ವ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.